ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಪರ್ಸನಲ್ ಕಲೆಕ್ಷನ್ ಬಗ್ಗೆ ತೋರಿಸ್ತಾ ಇದ್ದೇನೆ. ಈ ಎರಡು ಆಲ್ಬಮ್ಗಳನ್ನು ನಾನು ಒಂದು ಎಕ್ಸಿಬಿಷನ್ನಲ್ಲಿ ಡೈರೆಕ್ಟ್ ಆಗಿ ಒಬ್ಬ ಬೈಯರಿಂದ ಬೈ ಮಾಡಿರುವಂಥದ್ದು, ಯಾವುದೇ ರೀತಿಯ ಡೀಲರಿಂದ ಅಲ್ಲ. ಒಬ್ಬರು ಬಂದು ಡೈರೆಕ್ಟಾಗಿ ನನ್ನ ಅಪ್ರೋಚ್ ಮಾಡಿದ್ರು, ಈ ರೀತಿಯ ಕಾಯಿನ್ಗಳು ಬೇಕಾ ಅಂತ. ನನಗಾಗ ಈ ಒಂದು ಕಾಯಿನ್ಗಳ ಬಗ್ಗೆ ಐಡಿಯಾ ಇರಲಿಲ್ಲ, ಅಂದರೆ ಈ ರೀತಿಯ ಕಾಯಿನ್ಗಳ ಬಗ್ಗೆ ಐಡಿಯಾ ಇರಲಿಲ್ಲ. ಜಸ್ಟ್ ನಾನು ತೊಗೊಂಡು ಅಂದ್ಬಿಟ್ಟು ತೊಗೊಂಡೆ. ಎಷ್ಟು ಬೆಲೆ ಕೊಟ್ಟೆ, ಏನು ಇದರಲ್ಲಿರುವಂತಹ ನಾಣ್ಯಗಳು ನಿಜವಾಗ್ಲೂ ವರ್ತ್ ಇದ್ದಾವ, ಇದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಇದ್ರ ಯಾವ ರೀತಿ ನನಗೆ ಸಿಕ್ಕಿದೆಯೋ ಅದೇ ರೀತಿ ನಾನು ಸ್ಟೋರ್ ಮಾಡಿರುವಂಥದ್ದು. ನಾನು ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ, ಯಾವುದನ್ನು ಕೂಡ ರಿಮೂವ್ ಮಾಡಿಲ್ಲ. ನೋಡ್ತಾ ಇದ್ದೀರಾ, ಕೆಲವೊಂದನ್ನು ನಾನು ಕಾಲಕ್ರಮೇಣ ಗೂಗಲ್ ಲೆನ್ಸ್ ಸಹಾಯದಿಂದ ಕೆಲವೊಂದನ್ನು ನಾನು ನೋಟ್ ಮಾಡಿರುವಂಥದ್ದು, ಅದರ ಬೆಲೆ ಎಲ್ಲ ಎಷ್ಟಾಗ್ಬೋದು ಅಂತ. ನೋಡಿ, ಇಲ್ಲೊಂದು ಏನ್ಸಿಯಂಟ್ ಮೈಸೂರು ಕಾಪರ್ ಕಾಯಿನ್ ಇರುವಂಥದ್ದು. ಅದರ ಬೆಲೆ 1,500 ರೂಪಾಯಿಂದ 2,000 ರೂಪಾಯಿ ಆಗುತ್ತೆ. ಯಾಕೆಂದ್ರೆ ಇದ್ರ ಡೀಟೇಲ್ಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇಲ್ಲಿ ಬರ್ದಿರುವಂಥದ್ದು ಕೃಷ್ಣದೇವರಾಯ ಅಂತ ಬರ್ದಿರುವಂಥದ್ದು ದೇವನಾಗರಿ ಲಿಪಿಯಲ್ಲಿ. ಮತ್ತೆ ಮತ್ತೊಂದು ನಾಣ್ಯ ಇರುವಂಥದ್ದು, ಈ ಯಾವುದು ಅಂತ ಗೊತ್ತಿಲ್ಲ ನನಗೆ, ಬಟ್ ಇದ್ರ ಬೆಲೆ ನನಗೆ ಆನ್ಲೈನ್ ಅಲ್ಲಿ ಇಷ್ಟು ತೋರಿಸಿರುವಂಥದ್ದು. ಬಟ್ ಇದು ಇನ್ನೂ ಚೆನ್ನಾಗಿದೆ ಕಂಡೀಷನ್. UNC ಗ್ರೇಡ್ ಕಾಯಿನ್ ಇರುವಂಥದ್ದು ನನ್ನ ಹತ್ರ. ಕಾಪರ್ನ ಕಾಯಿನ್, ಇವೆಲ್ಲವೂ ಕೂಡ ಕಾಪರ್ ನಿಕಲ್ನ ಕಾಯಿನ್. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಕರೆಕ್ಟಾಗಿ ಹೇಳಿ. ಮತ್ತೊಂದು ರಿಪೀಟ್ ಆಗಿರುವಂಥದ್ದು, ಇದೊಂದು ಮಲೇಷಿಯನ್ ರಿಂಗೆಟ್ಸ್. ಇದು ಎಲ್ಲವೂ ಮಿಕ್ಸ್ ಇತ್ತು ಇದರಲ್ಲಿ, ಭಾರತೀಯ ನಾಣ್ಯಗಳು, ವಿದೇಶಿ ನಾಣ್ಯಗಳು ಎಲ್ಲವೂ ಕೂಡ ಮಿಕ್ಸ್ ಇದ್ದಂಥದ್ದು. ಸೊ ಈ ರೀತಿಯ ಅಪರೂಪವಾದಂತಹ ನಾಣ್ಯಗಳು ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಹಿಂದೆ ಮುಂದೆ ನೋಡ್ತೀರಾ ಒಂದು ಒಳ್ಳೆ ಬೆಲೆಗೆ ಖರೀದಿ ಮಾಡಿ. ಯಾಕೆಂದ್ರೆ ಗೊತ್ತಿಲ್ಲ ನಿಮ್ಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಖರೀದಿ ಮಾಡಿ. ಬಟ್ ಬೆಲೆ ಮಾತ್ರ ನೋಡ್ಕೊಂಡು ನೋಡಿ. ಇಲ್ಲೊಂದು ಮಲೇಷಿಯನ್ ರಿಂಗೆಟ್ಸ್ ಇರುವಂಥದ್ದು, ಮತ್ತೊಂದು ನಾಣ್ಯ. ಕೆಲವೊಂದು ನಾಣ್ಯಗಳು ರಿಪೀಟ್ ಇರುವಂಥದ್ದು. ಇಲ್ಲೊಂದು ಸುಮಾರು ಯಾವ ಕಾಲದ್ದು ಅಂತಾನೆ ಗೊತ್ತಿಲ್ಲ. ಇದನ್ನೆಲ್ಲ ನಾನು ಡಿಕೋಡ್ ಮಾಡಬೇಕು ಅಂದ್ರೆ ನಾನು ಸುಮಾರು ಎಕ್ಸ್ಪರ್ಟ್ಗಳಿಗೆ ನಾನು ತೋರಿಸಿದೆ ಈ ಆಲ್ಬಮ್ನ. ಅವ್ರೇನು ಹೇಳ್ತಾರೆ ಅಂದರೆ, ಈ ಆಲ್ಬಮ್ನೇ ನಾನು ಕೊಟ್ಬಿಡು ಅಂತ ಹೇಳ್ತಾರೆ. ಎಷ್ಟು ಬೇಕು ದುಡ್ಡು ನಾನು ಕೊಡ್ತೀನಿ, ನನಗೆ ಈ ಆಲ್ಬಮ್ನೇ ಕೊಟ್ಬಿಡು ಅಂತಾರೆ. ಇವೆಲ್ಲ ನಾರ್ಮಲ್ ನಾಣ್ಯಗಳು, ಇವೆಲ್ಲ ಒಂದು 250-300 ರೂಪಾಯಿಗೆ ಸಿಗುವಂತಹ ನಾಣ್ಯಗಳು. ಇವೆಲ್ಲ ಏನಷ್ಟು ಬೇಡಿಕೆ ಇಲ್ಲ. ಇದೊಂದು 10-20 ರೂಪಾಯಿ ಬೆಲೆ ಬಾಳುವಂತಹ ನಾಣ್ಯ, 1 ಪೈಸಾ. ಇದೊಂದು ನನಗೆ ಗೊತ್ತಾಗ್ತಾ ಇಲ್ಲ, ಇದನ್ನು ಸ್ಕ್ಯಾನ್ ಮಾಡಿದ್ರು ಕೂಡ ನಂಗೆ ಸಿಗ್ತಾ ಇಲ್ಲ. ಇದಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ನನಗೊಂದು 500 ರೂಪಾಯಿ ಇರ್ಬೋದು ಅಂತ ಅನ್ನಿಸ್ತು. ನಾನು ಇದನ್ನೇ ಹೇಳಿದ್ದು. ಈ ಒಂದು ಹಾರ್ಸ್ ಕಾಯಿನ್ ಒಂದು 10-20 ರೂಪಾಯಿ ಆಗ್ಬೋದು. ಅದೇ ನಾನು 1953 ಇತ್ತು, ಸ್ಪ್ಲಿಟ್ ಡೈಮಂಡ್ ಇತ್ತು ಅಂದರೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇರುವಂಥದ್ದು. ಇವೆಲ್ಲವೂ ಕೂಡ ನಾನು ಆಗಲೇ ಹೇಳಿದಾಗೆ ಜಸ್ಟ್ ಫಾರ್ ಟೋಕನ್, ಟೆಂಪಲ್ ಟೋಕನ್ಸ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಅದೇ ರೀತಿಯ ಮತ್ತು ಇನ್ನೊಂದು ರಿಪೀಟ್ ನಾಣ್ಯ ಇರುವಂಥದ್ದು. ನೋಡಿ, ಇದು ಕೃಷ್ಣದೇವರಾಯ ಅವರ ನಾಣ್ಯ. 20 ಕ್ಯಾಶ್ ಅಂತಾರೆ. ನಾವು ಇವಾಗ ಕ್ಯಾಶ್ ಕೊಡು ಅಂತೀವಲ್ಲ, ಅದು ನಮ್ಮ ಕೃಷ್ಣದೇವರಾಯನ ಕಾಲದಲ್ಲಿ ಇತ್ತು. ನೋಡಿ, ಇಲ್ಲಿ ನೋಡ್ಬೋದು ಕೃಷ್ಣ ಅಂತ ಬರೆದಿರುವಂಥದ್ದು, ಮೈಸೂರು ಸಂಸ್ಥಾನದ ನಾಣ್ಯ. ಮತ್ತೊಂದು ನಾಣ್ಯ ಇರುವಂಥದ್ದು ಹೈದರಾಲಿ ನಾಣ್ಯ ಅನ್ಸುತ್ತೆ. ನಿಮ್ಗಾಗಲೇ ತೋರಿಸೋದನ್ನೆಲ್ಲ ಇದೆ ನೋಡಿ, ಚಾಮುಂಡಿ ಅಂತ ಇದೆ ನೋಡಿ. ಇದರಲ್ಲಿ ಮೈಸೂರು ಸಂಸ್ಥಾನದ ನಾಣ್ಯ ಅಂತ ಹೇಳಿದ್ನಲ್ಲ, 20 ಕ್ಯಾಶ್, 20 ಕ್ಯಾಶ್ ಇದೆ ನಾಣ್ಯ. ಇದು ಆಕ್ಚುಲಿ ಲಯನ್ ಚಿತ್ರ. ಇದು ಕೆಳಗಡೆ ಇರುವಂಥದ್ದು ಲಯನ್ ಚಿತ್ರ. ತುಂಬಾ ಡೀಟೇಲ್ಸ್ ಸಖತ್ತಾಗಿರುವಂಥದ್ದು ನೋಡ್ಬೋದು. ಇದಕ್ಕೆಲ್ಲ ಬೆಲೆ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರೋ ಬೆಲೆಗೂ ನನಗೆ ಇಲ್ಲಿ ಸಿಕ್ಕಿರೋ ಬೆಲೆಗೂ ಸಿಕ್ಕಾಪಟ್ಟೆ ಮಾರ್ಜಿನ್ ಇರುವಂಥದ್ದು. ಮತ್ತೊಂದು ಎಲಿಫೆಂಟ್ನ ಚಿತ್ರ ಇರುವಂತಹ ನಾಣ್ಯ. ಮತ್ತೊಂದು ಝೋಡಿಯಾಕ್ ಸಿಂಬಲ್, ಅಂದ್ರೆ ಏನು ರಾಶಿ ಸಿಂಬಲ್ ಇರುವಂತಹ ನಾಣ್ಯ. ಧನುಸು ರಾಶಿ ಅನ್ಸುತ್ತೆ. ಯಾರಿಗಾನ ಗೊತ್ತಿದ್ರೆ ಇದು ಯಾವ ರಾಶಿಗೆ ಸಂಬಂಧಪಡುತ್ತೆ ಅಂತ ಹೇಳಿ. ಮತ್ತೆ ಡಿಫ್ರೆಂಟ್ ರಾಶಿಗಳ ನಾಣ್ಯ ಇರುವಂಥದ್ದು. ಮತ್ತೆ ಇಲ್ಲೊಂದು ನೋಡಿ, ಇದೊಂದು ಛತ್ರಪತಿ ಶಿವಾಜಿ ಅವರ ನಾಣ್ಯ. ಕಾಣಿಸ್ತಾ ಇದೆಯಾ? ಛತ್ರಪತಿ ಅಂತ ಹಿಂದಿಯಲ್ಲಿ ಬರೆದಿರುವಂಥದ್ದು. ಮುಂದೆ ಕೂಡ ಶಿವಾಜಿ ಅಂತ ಬರೆದಿರುವಂಥದ್ದು ತೋರಿಸಿ ನೋಡಿ, ಶಿವಾಜಿ ಅಂತ ಇರುವಂಥದ್ದು. ಅದೇ ರೀತಿ ಇನ್ನು ಕೆಲವು ನಾಣ್ಯಗಳು. ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದ್ರೆ, ನಾನು ಕೆಲವೊಂದು ಹುಡುಕಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಯಾವ್ಯಾವ ಸ್ಟೇಟ್ ಇದು ಅಂತ ನಿಮ್ಗೆ ಏನೋ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ. ಸೊ ಇದು ಒಂದು ಆಲ್ಬಮ್ ನೋಡಿ, ಇಲ್ಲೆಲ್ಲ ಇರುವಂಥದ್ದು ನೋಡಿ. 14 ರೂಪಿ 1882. ಇದು ಆಫ್ ಸಿಲ್ವರ್ ಕಾಯಿನ್. ಸಾರಿ, ಸಿಲ್ವರ್ ಕಾಯಿನ್. ಇದು ಆಫ್ ಸಿಲ್ವರ್ ಅಲ್ಲ, ಸಿಲ್ವರ್ ಕಾಯಿನ್ ಬರುತ್ತೆ. 1/4 ರೂಪಾಯಿ.
ಮತ್ತೆ ಇನ್ನು ಕೆಲವಿರುವಂಥ ನೋಡಿ, ಇಲ್ಲೆಲ್ಲ ಹೈದರಾಬಾದ್ ಸ್ಟೇಟ್ನ ನಾಣ್ಯಗಳಿರುವಂಥದ್ದು. ಹೈದರಾಬಾದ್ ನಿಜಾಮರ ಕಾಲದ ನಾಣ್ಯಗಳು ಇವೆಲ್ಲವೂ ಕೂಡ ಸಿಲ್ವರ್ ನಾಣ್ಯಗಳೇ. 90% 92% ಸಿಲ್ವರ್ ಇರುತ್ತೆ. ಇದು ನಾನು ಕೊಂಡುಕೊಂಡು ಸುಮಾರು ಒಂದು 2 ವರ್ಷ ಆಯ್ತು ಈ ಆಲ್ಬಮ್ನೇ ಕೊಂಡುಕೊಂಡು. ಸೊ ಇದು ಒಂದು ಆಲ್ಬಮ್, ಓಕೆನಾ. ಇದು ಪಕ್ಕಕ್ಕೆ ಇಡ್ತೀನಿ. ಇನ್ನೊಂದು ಆಲ್ಬಮ್ ತೋರಿಸ್ತೀನಿ. ಎರಡನ್ನೂ ಒಬ್ಬರಿಂದಲೇ ನಾನು ಬೈ ಮಾಡಿದ್ದು ನೋಡಿ. ಇವೆಲ್ಲವೂ ಕೂಡ ಹೈದರಾಬಾದ್ ಸುಲ್ತಾನೇಟ್ ಮತ್ತು ಡೆಲ್ಲಿ ಸುಲ್ತಾನೇಟ್ನವರ ನಾಣ್ಯಗಳಿರಬಹುದು, ಗೊತ್ತಿಲ್ಲ. ಇದೊಂದು 5 ರೂಪಾಯಿನ ಕೊಮೊಮೇರೇಟಿವ್ ಕಾಯಿನ್, ಕಾಪರ್ ನಿಕಾಲ ಕೊಮೊಮೇರೇಟಿವ್. ಇದೊಂದು ದಂಡಿ ಮಾರ್ಚ್ನ ಕಾಯಿನ್, FSSನ ಕಾಯಿನ್. ಸೊ ಇದು ರಿವರ್ಸ್ ಸೈಡ್. ಈ ಥರದ ಕಾಯಿನ್ಗಳಲ್ಲಿ ಯಾರಿಗಾದ್ರೂ ಐಡಿಯಾ ಇತ್ತು ಅಂದರೆ ಕಾಮೆಂಟ್ ಮಾಡಿ, ಇದು ಯಾವ ಸ್ಟೇಟಿಂದ ಇರಬಹುದು ಅಂತ. ಮತ್ತೊಂದು ನಾಣ್ಯಗಳಿರುವಂಥದ್ದು ಸೇಮ್ ರಿಪೀಟೆಡ್ನ ಕಾಯಿನ್ಗಳಿವೆಲ್ಲ. ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ನಿಮ್ಗೆ ಐಡಿಯಾ ಇರಲಿ ಬಿಡಲಿ, ಅದನ್ನು ನೀವು ತೊಗೊಂಡ್ರೆ ಯಾವತ್ತಾದರೂ ನಿಮ್ಗೆ ಇದ್ರ ಬಗ್ಗೆ ಬೆಲೆ ಮಾಹಿತಿ ಎಲ್ಲ ಸಿಕ್ಕೇ ಸಿಗುತ್ತೆ. ಬಟ್ ಇದನ್ನ ಮಾರಿದವರು ನನಗೆ ತುಂಬ ಕಡಿಮೆ ದುಡ್ಡಿಗೆ ಮಾರ್ಬಿಟ್ಟು ಹೋದ್ರು. ನಾನು ಜಾಸ್ತಿ ದುಡ್ಡು ಕೊಟ್ಟಿದ್ದೆ 2 ಆಲ್ಬಮ್ ಸೇರಿಸಿ. ಎಷ್ಟು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ, ನೀವು ಶಾಕ್ ಆಗ್ತೀರ ಖಂಡಿತವಾಗೂ. ಈ 2 ಆಲ್ಬಮ್ ಸೇರಿಸಿ ನಾನು ಕೇವಲ 6,500 ರೂಪಾಯಿ ಕೊಟ್ಟಿರುವಂಥದ್ದು 2 ಆಲ್ಬಮ್ಗೆ. ಬರೀ 6,500 ರೂಪಾಯಿ. ಅವ್ರು 15,000 ರೂಪಾಯಿಂದ ನೆಗೋಷಿಯೇಷನ್ ಶುರು ಮಾಡಿದ್ರು. ನಾನು 6,500 ರೂಪಾಯಿಗೆ ಡೀಲ್ ಮಾಡಿಕೊಂಡೆ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುವಂತಹ ಏನು ಆಲ್ಬಮ್ ಅಂತ ನನಗೆ ಆಮೇಲೆ ಅನಿಸ್ತು. ಯಾವಾಗ ಪ್ರಿನ್ಸೈಲಿ ಸ್ಟೇಟ್ಗಳೆಲ್ಲ ಇತ್ತು ಅಲ್ಲ, ಆಗ. ನಿಮ್ಮ ಬಳಿ ಯಾವ ರೀತಿ ಆಲ್ಬಮ್ಗಳನ್ನ ನೀವು ಇಟ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಆಲ್ಬಮ್ ಇದ್ರೆ ಯಾವ ರೀತಿ ಆಲ್ಬಮ್ಗಳಿದಾವೆ ಸೊ ಕಮೆಂಟ್ ಮಾಡಿ. ಮತ್ತೆ ನನ್ನ ಪರ್ಸನಲ್ ಕಲೆಕ್ಷನ್ ನಿಮ್ಗೆ ಹೇಗೆ ಅನ್ನಿಸ್ತು, ಈ ಒಂದು ಕಲೆಕ್ಷನ್ಗೆ ನಾನು ಬೈ ಮಾಡಿರುವಂಥದ್ದು ವರ್ತ್ ಇದೆಯಾ? 6,500 ರೂಪಾಯಿಗೆ ಈ 2 ಆಲ್ಬಮ್ಗಳನ್ನ ಬೈ ಮಾಡಿರೋದು ವರ್ತ್ ಇದೆಯಾ? ಸೊ ಅರೌಂಡ್ 100 ಕಾಯಿನ್ ಇರುವಂಥದ್ದು. ಒಂದು ಸ್ವಲ್ಪ ಕಾಯಿನ್ಗಳು ಮಿಸ್ ಆಗಿದೆ, ರಿಪೀಟ್ ಆಗಿದ್ದಾವೆ. ಟೋಟಲ್ 100 ಕಾಯಿನ್ಸ್ ಅಂತೂ ಇದ್ದಾವೆ. 100 ಕಾಯಿನ್ಸ್ಗೆ ನಾನು ಕೊಟ್ಟಿರುವಂಥದ್ದು 6,500 ರೂಪಾಯಿ. ಅಂದರೆ ಒಂದು ಕಾಯಿನ್ಗೆ ಹೆಚ್ಚು ಕಡಿಮೆ 65 ರೂಪಾಯಿಂದ 70 ರೂಪಾಯಿ ಕೊಟ್ಟಿರುವಂಥದ್ದು. ವರ್ತ್ ಇದೆಯಾ, ವರ್ತ್ ಇಲ್ವಾ? ಸೊ ವಿಡಿಯೋದ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.